ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಈ ಬಾರಿ ಭರ್ಜರಿಯಾಗಿ ಸಾಗ್ತಾ ಇದೆ. ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಶೋ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ಲ ಅಂತೇಳಿ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ರು. ನಿನ್ನೆ ಶೋ ಒಂದಷ್ಟು ಮನರಂಜನೆಯ ಜೊತೆಯಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೂಡ ಕಾದಿತ್ತು. ಹಾಗಾದರೆ ನಿನ್ನೆ ದೊಡ್ಡ ಮನೆಯ ಒಳಗೆ ಏನಾಯಿತು ಮಾತನಾಡ್ತಾ ಹೋಗೋಣ ಇದೇ ವಿಚಾರದ ಕುರಿತು. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ. ನಮ್ಮ ಜೊತೆ ನಾನು ಸಂಪತ್ ಭಂಡಾರು. ಬಿಗ್ ಬಾಸ್ ಮನೆಯೊಳಗೆ ಇರೋದು ಒಟ್ಟು 17 ಸ್ಪರ್ಧಿಗಳು. ಈ ಬಾರಿ ಯಾರು ಮನೆಯಿಂದ ಹೋಗ್ತಾರೆ ಅಂತೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಆದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಕಡೆಯಲ್ಲಿ ಶೋನ ಕುತೂಹಲವನ್ನು ಕಾಯ್ದುಕೊಂಡು ಬಂದರು. ಅಷ್ಟೇ ಅಲ್ಲದೆ ಶಾಕಿಂಗ್ ಜೊತೆಗೆ ಸರ್ಪ್ರೈಸ್ಗಳು ಕೂಡ ಇತ್ತು. ಮಾತನಾಡ್ತಾ ಹೋಗೋಣ. ನನ್ನ ಸಹೋದ್ಯೋಗಿಗಳು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನೇತ್ರ ಇದ್ದಾರೆ ನನ್ನ ಜೊತೆಯಲ್ಲಿ. ನೇತ್ರ, ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ರಘುವೀರ್ ಕೂಡ ಇದ್ದಾರೆ. ರಘುವೀರ್, ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವೀರ್, ನಿನ್ನೆ ನೋಡ್ತಾ ಇದ್ವಿ ಶೋ, ಸಿಕ್ಕಾಪಟ್ಟೆ ನಾವು ನಿನ್ನೆ ಮಾತು ಕೂಡ ಆಡಿದ್ವಿ, ಯಾರು ಹೊರಗೆ ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತೇಳಿ. ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಹೆಂಗಿತ್ತು? ಅದೇ ನಿನ್ನೆ ಭಾಳ ಕುತೂಹಲದಿಂದ ಕಾಯ್ಕೊಂಡಿದ್ವಿ, ಯಾರು ಹೋಗ್ತಾರೆ, ಒಂಟಿಗಳು ಹೋಗ್ತಾರ ಅಥವಾ ಜಂಟಿಗಳು ಹೋಗ್ತಾರ ಅಂತ. ಆದ್ರೆ ಬಿಗ್ ಬಾಸ್ ನಮಗೆ ಒಂದು ಶಾಕ್ ಕೊಟ್ಬಿಡ್ತು. ಅಂದ್ರೆ ಇಬ್ಬರನ್ನು ಯಾರನ್ನೂ ಕಳಿಸಿಲ್ಲ. ಫೈನಲ್ ವೀಕ್ ತನಕ ಇದನ್ನ ಎಲಿಮಿನೇಷನ್ ಅನ್ನ ಮುಂದುವರಿಸ್ಬಿಟ್ರು. ಏನ್ ಹೇಳ್ಕೊಂತ ಬಂದಿದ್ರು ಅಂದ್ರೆ ಈ ಸಲ ಜಂಟಿಯಾಗೂ ಹೋಗ್ಬೋದು, ಒಂಟಿಗಳು ಹೋಗ್ಬೋದು ಅಂದ್ರೆ ಡಬಲ್ ಎಲಿಮಿನೇಷನ್ ಆಗ್ತಿತ್ತು ಜಂಟಿಗಳು ಹೋಗಿದ್ದಿದ್ರೆ. ಮತ್ತೆ ನಿನ್ನೆ ಒಂದ್ ಕಡೆ ಎಲಿಮಿನೇಷನ್ ಆಗದಿರೋದು ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕಂದ್ರೆ ಸರಿ ಅಲ್ಲ ಅನ್ಕೊಂತೀನಿ. ನನಗೆ ಅದು ನನ್ನ ಒಪಿನಿಯನ್. ಯಾವ ರೀತಿ ಅಂತ ಹೇಳಕ್ ಬಂದ್ರೆ, ಮೊದಲನೇ ವಾರ ಏನಿರುತ್ತೆ ಯಾರಿಗೂ ಆಟ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಂತ ಟೈಮಲ್ಲಿ ಇವರು ಡಬಲ್ ಎಲಿಮಿನೇಷನ್ ಮಾಡಿರ್ತಾರೆ ಜಂಟಿಗಳನ್ನ. ಈ ಒಂದು ಹಂತದಲ್ಲಿ ಬಂದು ಕೊನೆಯದಾಗಿ ಟ್ವಿಸ್ಟ್ ಕೊಟ್ಟಿರೋದು ಎಲ್ಲೊಂದ್ ಕಡೆ ನನಗದು ಸರಿ ಅನ್ಸಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಾನು ಹಿಂದಿನ ಸೀಸನ್ ಅನ್ನು ಫಾಲೋ ಮಾಡ್ತಾ ಬಂದಾಗ ಬಿಗ್ ಬಾಸ್ ಮೊದಲೆಲ್ಲ ಏನಾಗಿರ್ತಿತ್ತಂದ್ರೆ SMS ಮೂಲಕ ವೋಟಿಂಗ್ ಲೈನ್ ವೋಟಿಂಗ್ ಅನ್ನ ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಯಾರನ್ನ ನಾವು ಸೇವ್ ಮಾಡಬೇಕು ಆ ಥರನೇ ನಾವು SMS ಮಾಡಿ ಸೇವ್ ಮಾಡ್ತಿದ್ವಿ. ಆದರೆ ಒಂದು ಸಲ ಒಂದು ವಾರದಲ್ಲಿ ಏನಂದ್ರೆ ಯಾರನ್ನ ಮನೆಯಿಂದ ಹೊರ ಹಾಕಬೇಕು ಅಂತ ಜನರೇ ನಿರ್ಧಾರ ಮಾಡೋಕ್ಕೂ SMS ಮೂಲಕನೂ ವೋಟ್ ಮಾಡೋ ಒಂದು ಅವಕಾಶನೂ ನೀಡ್ತಿದ್ರು. ಈ ಸಮಯದಲ್ಲಿ ಈ ವಾರ ಏನಾಯ್ತಂದ್ರೆ ಅದೇ ರೀತಿಯಲ್ಲಿ ಅವರು ಮೊದಲೇ ಹೇಳಿರ್ತಿದ್ರು, ಈಗ ಈ ಸಲ ನೀವು ವೋಟ್ ಮಾಡಬೇಕಾಗಿರೋದು ಮನೆಯಿಂದ ಹೊರ ಹಾಕಲಿಕ್ಕೆ. ಈ ಪ್ರತಿ ವಾರ ಎಂದಿನಂತೆ ಹೇಗಿರುತ್ತೆ ಅಂದ್ರೆ ಮನೆಯವ್ರನ್ನ ಉಳಿಸ್ಲಿಕ್ಕೆ ಸೇವ್ ಮಾಡೋಕ್ಕೆ ವೋಟ್ ಮಾಡ್ಬೇಕಂತ ಇರ್ತಿತ್ತು. ಆದ್ರೆ ಈ ಸಲ ನಮ್ಗೆ ಆ ರೀತಿ ಯಾವುದೇ ವೋಟಿಂಗ್ ಮಾಡೋರಿಗೆ ಹೇಳಿರ್ಲಿಲ್ಲಾಗಿದ್ರು. ಆದ್ರೆ ಒಮ್ಮೆಲೆ ಅದು ಕೊನೆಯಲ್ಲಿ ಟ್ವಿಸ್ಟ್ ಕೊಟ್ಟಿರೋದು ಒಂದ್ ಕಡೆ ಸರಿ ಅಂತಾನು ಹೇಳಕ್ಕಾಗಲ್ಲ, ತಪ್ಪಂತಾನು ಹೇಳಕ್ಕಾಗಲ್ಲ. ಅದು ಬಿಗ್ ಬಾಸ್ ಟ್ವಿಸ್ಟ್ ಆಗಿರುತ್ತೆ. ಯಾಕಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬ್ರೀಫ್ ಕೇಸ್ ಇತ್ತು, ಅದೆಲ್ಲೋ ನಮ್ ಕಡೆ ಕುತೂಹಲ ಕಾಡ್ತಿತ್ತು. ಏನಿರ್ಬೋದು ಇದರಿಂದ ಒಂದು ಒಳ್ಳೆ ಫೈನಲ್ಗೆ ಏನೋ ಒಂದು ಹಿಂಟ್ ಇದೆಯಾ ಅಂತ ಒಂದು ಕುತೂಹಲ ಮೂಡಿತ್ತು. ಆದ್ರೆ ಆ ಒಂದು ಕುತೂಹಲನ ನಿನ್ನೆ ಸುದೀಪ್ ಸರ್ ಅವರು ಕೊಟ್ಟಿರೋದು ಬಹಳ ಶಾಕಿಂಗ್ ಅನ್ಸ್ತು. ನಮಗಂತೂ ವೀಕ್ಷಕರಿಗಂತೂ ಅದು ಶಾಕೇ ಆಗಿತ್ತು ಅನ್ಕೊಂತೀನಿ. ಎಸ್ ನೇತ್ರ, ಮಾಳು ಮತ್ತೆ ಸ್ಪಂದನ ಕೊನೆಯದಾಗಿ ಉಳಿದಿದ್ರು. ನೀವೇನ್ ಅನ್ಕೊಂಡ್ರಿ? ಇವ್ರು ಮನೆಗೆ ಹೋಗ್ತಾರಂತ ಪಕ್ಕ ಅನ್ಕೊಂಡಿದ್ರೆ ಹೆಂಗೆ? ಇಲ್ಲ ಸರ್, ನಂಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅಂದ್ರೆ ಇಷ್ಟು ದಿನ ವಾರದಿಂದ ನೋಡ್ಕೊಂತ ಬಂದಂಗ ಅಲ್ಲಾಗಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದ್ ಬಿಗ್ ಶಾಕ್ ಆಗಿರ್ಬೋದು, ಇಂಥವೇನೋ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಈ ವಾರ ಎಲಿಮಿನೇಷನ್ ನಡೀತಾ ಇಲ್ಲ ಅನ್ನೋ ಕನ್ಫ್ಯೂಷನ್ ಒಳಗಿದ್ದೆ. ಬಟ್ ಆಲ್ಮೋಸ್ಟ್ ಅನ್ಕೊಂಡಿದ್ದೆ ನಡೆಯಂಗಿಲ್ಲ ಅಂತ ಹೇಳಿ. ಬಟ್ ನಿನ್ನೆ ಗೆಸ್ ಕರೆಕ್ಟ್ ಆಗಿದೆ, ಯಾರು ಹೊರಗೆ ಹೋಗ್ಲಿಲ್ಲ. ಆದ್ರೆ ಗೊತ್ತಾಯ್ತು, ಜಸ್ಟ್ ಗೆಸ್ ಅದು. ಅಂದ್ರೆ ಈ ತರ ಬಿಗ್ ಬಾಸ್ ಮನೆಯೊಳಗೆ ಹಿಂಗೇನೋ ಒಂದು ಸಮಸ್ಯೆ ಆದಾಗ ಸಡನ್ ಆಗಿ ಒಂದಿನ ಕರೆಸಿ ನೆಕ್ಸ್ಟ್ ಡೇ ಹೊರಗೆ ಹಾಕ ಸರಿ ಅನ್ಸಲ್ಲ. ಮತ್ತೆ ಅವ್ರಿಗೆಲ್ಲ ಆಟ ಆಡಕ್ಕೂ ಟೈಮ್ ಸಿಕ್ಕಿದಿಲ್ಲ. ಒನ್ ಡೇ ಫುಲ್ ಅಲ್ಲಿ ಹೋಗ್ಬಿಡ್ತೆ ಅಂದ್ರೆ ಅವ್ರದ್ದು ಒಂದ್ ಆಟ ಅವತ್ತು ಒಂದಿನಕ್ಕೆ ಕಟ್ ಆಗ್ಬಿಡುತ್ತೆ. ಸೊ ಒಂದಿನದಿಂದ ಎಷ್ಟೋ ಜನ ಅರ್ಧ ದಿನದಿಂದ ಗುರ್ತಿಸ್ಕೊಂಡವ್ರು ಇದ್ದಾರೆ, ಒಂದ್ ದಿನದಿಂದ ಗುರ್ತಿಸ್ಕೊಂಡವ್ರು ಇದ್ದಾರೆ. ಒಂದಿನದ ಅವ್ರದ್ದು ಆಟ ವೇಸ್ಟ್ ಆಗಿತ್ತು ಅಂತಂದ್ಮೇಲೆ ಅವ್ರಿಗೆ ಅದ ಒಂದ್ ಸ್ವಲ್ಪ ಅನ್ಯಾಯ ಅನಿಸ್ತೈತಿ. ಸೊ ಹಂಗಾಗಿ ಹೊರಗೆ ಹಾಕಂಗಿಲ್ಲ ಅಂತ ಹಿಂಗ ಅನ್ಕೊಂಡಿದ್ದೆ ನಾನು ಅಷ್ಟೇ. ಅದ್ ಬಿಟ್ಟು ಬೇರೆ ಏನು ಇರ್ಲಿಲ್ಲ.
ಆದ್ರೆ ಅವ್ರು ಹೋಗದೆ ಇದ್ದಿದ್ದೆ ಚಲೋ ಆಯ್ತು. ಅಂದ್ರೆ ಮಾಳು ತನ್ನ ಎಫರ್ಟ್ನ ಎಲ್ಲಿ ಹಾಕ್ಬೇಕಲ್ಲ ಹಾಕಿದ್ದ. ಟಾಸ್ಕ್ ಅಂತ ಬಂದಾಗ ಆಟ ಆಡಿದ. ಹೌದು ಅವ್ನ ಮನೆ ನೆನಪಾಗತೈತಿ ಅಂತ ಎಲ್ಲ ಅನ್ಕೊಂಡಿದ್ದ. ಆದ್ರೆ ಅವ್ನು ಹೊರ ಹೋಗೋ ಇಂಟೆನ್ಷನ್ ಅವ್ನಿಗಿರ್ಲಿಲ್ಲ. ಮಾಳು ಅವ್ರು ಚೆನ್ನಾಗಿ ಆಟ ಆಡಿದ್ರು. ಅವ್ರು ಬೇರೆಯವ್ರ ಪರವಾಗಿ ಆಟ ಆಡ್ಬೇಕಾದ್ರು ತಮ್ಮ ಎಫರ್ಟ್ ಹಾಕಿ ಎಲ್ಲರಿಗಿನ ಸಮಯ ಉಳಿತಾಯ ಮಾಡಿ ಬೇಗನೆ ತಮ್ಮ ಟಾಸ್ಕ್ ಅನ್ನು ತಾವು ಕಂಪ್ಲೀಟ್ ಮಾಡಿದ್ರು. ಸೊ ಈ ತರ ಇದ್ದಾಗ ಅಂತ ವ್ಯಕ್ತಿ ಆ ಬಿಗ್ ಬಾಸ್ ಮನೆಗ್ ಬೇಕು. ಸೊ ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಎಫೆಕ್ಟ್ ಆಗೋದು ನನ್ಗೆ ಇಷ್ಟ ಅಲ್ಲ. ಹೌದು ಸ್ಪಂದನ ಕಾಣಿಸ್ಕೋತಿಲ್ಲ, ಇದನ್ನು ಒಪ್ತೀನಿ. ಆದ್ರೆ ಮಾಳು ಕಾಣಿಸ್ಕೋತಿದ್ದಾನೆ, ತನ್ನ ಟಾಸ್ಕ್ ನ ತಾನು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅವರು. ಹಂಗಾಗಿ ಒಬ್ಬರಿಂದ ಒಬ್ರು ಹೋಗೋದು ನಂಗೂ ಇಷ್ಟ ಇಲ್ಲ. ಸೊ ಈ ರೀಸನ್ಗೆ ಫೈನಲಿಸ್ಟ್ ಅಂತ ಹೇಳ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅದ ಒಂದು ಬ್ರೀಫ್ ಕೇಸ್ ಅವ್ರಿಗೆ ಕೊಟ್ಟು ಶಾಕ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಅವ್ರು ಉಳ್ಕೋಬೇಕಿತ್ತು, ಉಳ್ಕೊಂಡಾರ. ಸೊ ಖುಷಿ ಆಯ್ತು ಒಟ್ಟಿನಲ್ಲಿ. ರಘು, ಇನ್ನೊಂದು ಕಡೆಯಲ್ಲಿ ಕಳೆದ ವಾರ ಇಬ್ಬರನ್ನ ಕಳಿಸಿದ್ರು, ಆರ್ಚಿ ಅಮಿತ್ ಇಬ್ರು ಕೂಡ ಮನೆ ಹೋಗಿದ್ರು. ಆದರೆ ಈ ವಾರ ನೀವು ಆಗ್ಲೇ ಹೇಳ್ದಂಗೆ ಯಾರು ಹೋಗಿರ್ಲಿಲ್ಲ. ಬಟ್ ಅಲ್ಲಿಬ್ಬರನ್ನ ಉಳಿಸ್ಕೊಂಡು ಈ ವಾರದಲ್ಲಿ ಕಳಿಸ್ಬೋದಿತ್ತಲ್ಲ, ಒಬ್ಬರನ್ನ ಉಳಿಸ್ಕೊಂಡು ಈ ವಾರದಲ್ಲಿ ಕಳಿಸ್ಬೋದಿತ್ತಲ್ವಾ? ಹೌದು, ಅದೇ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಮೊದಲೇ ಹೇಳ್ದಲ್ಲ, ಮೊದಲನೇ ವಾರದಲ್ಲಿ ಯಾರನ್ನು ಅಷ್ಟು ಸುಮಾರು ಜನ ಆಗಿರ್ತಾರೆ. 18 ಜನ ಒಂದೇ ಮನೆಯಲ್ಲಿ ಒಂದು ತಾಸಲ್ಲಿ ಗುರ್ಸ್ಕೊಳ್ಳೋದು, ಒಂದು ಎಪಿಸೋಡಲ್ಲಿ ಗುರ್ಸ್ಕೊಳ್ಳೋದು ಅವರಿಗೂ ಎಲ್ಲ ಕಷ್ಟ ಆಗುತ್ತೆ. ಮತ್ತೆ ಬಿಗ್ ಬಾಸ್ ಅವರೇ ಕೊಟ್ಟಿರೋ ಒಂದು ಏನು ಟಾಸ್ಕ್ ಇದೆಯಲ್ಲ, ಒಂಟಿ ಜಂಟಿ ಅಂತ ಹೇಳಿ, ಅದು ಅವರಿಗೆ ಒಂದು ಎಫೆಕ್ಟ್ ಆಗಿತ್ತು ಮೊದಲನೇ ವಾರದಲ್ಲಿ. ಅದು ಅವರು ಹೊರಗಡೆ ಬಂದು ಅದನ್ನೇ ಹೇಳ್ತಿದ್ದಾರೆ, ನನಗೆ ಜಂಟಿಯಾಗಿ ಗುರ್ಸ್ಕೊಳಕ್ಕಾಗಿಲ್ಲ, ಒಂಟಿ ಆಗಿದ್ದಿದ್ರೆ ಗುರ್ಸ್ಕೊಳ್ಬೋದಿತ್ತೇನೋ ಅಂತ. ಈ ಒಂದೆಲ್ಲ ಒಂದು ನೋಡೋಕ್ ಹೋದ್ರೆ ನಾವು ಹೌದು ಅವ್ರಿಗೆ ಒಂದು ಚಾನ್ಸ್ ಸಿಗಬೇಕಿತ್ತು ಮೊದಲನೇ ವಾರ. ಯಾಕಂದ್ರೆ ಯಾರು ಗುರ್ಸ್ಕೊಳಕ್ಕೆ ಅಷ್ಟು ಕಡಿಮೆ ಸಮಯದಲ್ಲಿ ಆಗಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈಗ ನಾವು ನೋಡಿದ್ವಲ್ಲ, ಈ 2ನೇ ವಾರದಲ್ಲಿ ಯಾರು ಕೆಲವೊಂದಿಷ್ಟು ಜನ ಗುರ್ಸ್ಕೊಂತಾನೆ ಇಲ್ಲ, ಆದ್ರೂ ಅವ್ರಿಗೆ ಒಂದು ಚಾನ್ಸ್ ಸಿಕ್ತು. ನೇರವಾಗಿ ಫೈನಲ್ ಹೋಗೋ ಒಂದು ಫೈನಲ್ ವೀಕ್ ಏನಂತ ಇದಾರಲ್ಲ 3ನೇ ವಾರದ್ದು, ಅದಕ್ಕೆ ಹೋಗೋಕೆ ಚಾನ್ಸ್ ಸಿಕ್ತು. ಎಲ್ಲೋ ಒಂದ್ ಕಡೆ ಅವರಿಗೆಲ್ಲೋ ಒಂದು ಸಣ್ಣ ವಿಷಯದಲ್ಲಾದ್ರೂ ಅವರಿಗೆ ಅನ್ಫೇರ್ ಆಯ್ತು ಅನ್ಕೊಂತೀನಿ. ಅವ್ರಿಗೆ ಒಂದು ಎಲಿಮಿನೇಷನ್ ಇಂದ ಬಚಾವ್ ಮಾಡಿ ಈ ವಾರನೂ ತೆಗಿಬೋದಿತ್ತು. ಯಾಕಂದ್ರೆ 2 ವಾರ ಒಂದು ಸಮಯ ಸಿಕ್ತು, ಒಂದು ವಾರ ಆದ್ರೂ ಎಕ್ಸ್ಟ್ರಾ ಸಿಕ್ತಲ್ಲ. ಅಂದ್ರೆ ಹೌದು, ಈಗ ಡೈರೆಕ್ಟ್ ಆಗಿ ಇವರು 3ನೇ ವಾರಕ್ಕೆ ಕಾಲಿಡ್ತಾರೆ ಅಂದ್ರೆ 1ನೇ ವಾರದವರಿಗೆ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಕ್ಕಿದ್ರೆ ಅವರು ಒಂದು ಒಳ್ಳೆ ಆಟನು ಗುರ್ಸ್ಕೊಂಡ್ಬೋದಿತ್ತು ಅನ್ಕೊಂತೀನಿ. ಈ ಒಂದು ವಿಷಯದಲ್ಲಿ ಹೌದು ಒಂದ್ ಸ್ವಲ್ಪ ಈ ವಾರ ಎಲಿಮಿನೇಷನ್ ಆಗಿರ್ಬೇಕಿತ್ತು ಅನ್ಕೊಂತೀನಿ. ಒಂದು ಎಲಿಮಿನೇಷನ್ ಆದ್ರೂ ಆಗಿರ್ಬೇಕಿತ್ತು ಅಂತ. ಎಸ್ ನೇತ್ರ, ಮುಂದಿನ ಫಿಲಾನೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಮನೆಯಲ್ಲಿ ನಡೆದಂಥ ಒಂದು ರೀತಿಯಾದಂಥ ಮನರಂಜನಾ ಚಟುವಟಿಕೆ ಅಂತ ಹೇಳ್ಬೋದು. ಯಾರು ಯಾವ ರೀತಿಯ ಕ್ಯಾರೆಕ್ಟರ್ಗಳಿವೆ, ಅವರ ಹಣೆ ಮೇಲೆ ಅವರ ತಲೆ ಮೇಲೆ ಬಂದಂಥ ಕಿರೀಟಗಳು. ಇದರಲ್ಲಿ ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮನೆಯವರೆಲ್ಲರೂ ಕೂಡ ಅವರನ್ನ ಒಂದು ರೀತಿಯಾಗಿ ನೋಡಿದ್ರು. ಏನು ಹೇಳ್ತೀರಾ? ಹೌದು ಸರ್, ಮನೆಯವರೆಲ್ಲರೂ ಅವ್ರಿಗೆ ಬೇಜವಾಬ್ದಾರಿ ಅನ್ನೋ ಪಟ್ಟ ಕಟ್ತಾರ ನಿನ್ನೆ. ಅದ್ ಒಂಥರ ಹೆಂಗ ಅನ್ಸುತ್ತೆ ಅಂದ್ರೆ ಮನರಂಜನೆ ಮೂಲಕ ಅದನ್ನ ಮನರಂಜನೆ ಆಗಿ ತಗೊಂಡ್ರೆ ಮನರಂಜನೆ ಸರದ ಹೆಂಗ ಈಗ ಒಂಥರ ಉರಿಯ ಬೆಂಕಿ ಮೇಲೆ ತುಪ್ಪ ಸುರೋದಂಗಂತ. ಅವ್ರ ಮೊದಲೇ ಟಾಸ್ಕ್ ಎಲ್ಲ ಆಡ್ಕೊಂಡ್ ಬಂದು ವಾರದಿಂದ ಅವ್ರದ್ದು ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿರ್ತೈತೆ. ಅವ್ರವ್ರ ಮೇಲೆ ಒಂದೊಂದು ಬೇರೆ ಬೇರೆ ಒಪಿನಿಯನ್ಸ್ ಬಂದ್ಬಿಟ್ಟಿರ್ತಾವ. ಅಂತ ಹೊತ್ನಾಗ ಇದೊಂದು ಮನರಂಜನೆ ಅನ್ನೋ ಮೂಲಕ ಅವ್ರಿಗೆ ಒಂದೊಂದು ಪಟ್ಟ ಕೊಡೋದು, ಅವ್ರಿಗೆ ಒಂದೊಂದು ಬೋರ್ಡ್ ಕೊಡೋದು, ಈ ತರ ಎಲ್ಲ ಇತ್ತು ಹೊತ್ನಾಗ. ಅದು ಒಂಥರ ಹಂಗ ಅನಿಸ್ತೈತಿ, ಉರಿಯ ಬೆಂಕಿ ಒಳಗೆ ತುಪ್ಪ ಸುರೋದಂಗ ಇದು. ಸೊ ಬೇಜವಾಬ್ದಾರಿ ಅಂತ ಅವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಕೊಟ್ಟಿರೋದು ಎಲ್ಲೋ ಒಂದ್ ಕಡೆ ತಪ್ಪು. ಬೇಜವಾಬ್ದಾರಿ ಇಲ್ಲ ಅವ್ರಿಗೆ ಕೊಟ್ಟಿರೋ ಅಂತ ಎಲ್ಲ ಪನಿಷ್ಮೆಂಟ್ ಅನ್ನು ಅವ್ರು ಪಾಸಿಟಿವ್ ಆಗಿ ತೋರಿಸಿದ್ರು. ಮನಿ ಒಳಗ ಕಾಮಿಡಿ ಅವ್ರು ತಮ್ಮದು ಒಂದು ಕಾಮಿಡಿ ಮೂಲಕ ಮನೆಯವ್ರನ್ನ ಮನರಂಜನೆ ಕೊಟ್ಟಾರ. ಅದರದಿಂದಾನ ಮನಿ ಅಷ್ಟು ಇನ್ನೂ ಸ್ವಲ್ಪ ಪಾಸಿಟಿವ್ ವೈಬ್ ಒಳಗ ಐತೆ ಅಂದ್ರೆ ಗಿಲ್ಲಿ ನಟನಿಂದ. ನನ್ನ ಒಪಿನಿಯನ್ ಮಾತ್ರ ಅದೇ. ಗಿಲ್ಲಿ ನಟ ಅವ್ರು ಮಷ್ಕಿರಿ ಮಾಡೋದಾಗಿರ್ಬೋದು, ಕಾವ್ಯ ಅವ್ರಾಗಿರ್ಬೋದು, ಅವ್ರ ಅಲ್ಲಿ ಇರೋ ಜನಕ್ಕ ಕಾಲು ಎಳ್ಕೊಂಡು ಮಾತಾಡ್ಕೊಂಡು ಇದೆಲ್ಲ ಒಂದು ಕಾಮಿಡಿ ಮೂಲಕ ಪಾಸಿಟಿವ್ ವೈಬ್ ಬರ್ಬೇಕಂತಂದ್ರೆ ಗಿಲ್ಲಿ ನಟನ. ಬೇಜವಾಬ್ದಾರಿ ಅಂತ ಎಲ್ಲೂ ಬಂದಿಲ್ಲ. ಅವ್ರಿಗೆ ಕೊಟ್ಟಿರೋ ಕೆಲಸ ಅವ್ರು ಕರೆಕ್ಟ್ ಆಗೇ ಮಾಡಿದ್ದಾರೆ. ಇದನ್ನ ನಾನು ಒಪ್ಪೋದಿಲ್ಲ ಸರ್. ಅವರು ಬೇಜವಾಬ್ದಾರಿ ಅಂತ ಕೊಟ್ಟಿರೋದಾಗಿರ್ಬೋದು, ಮತ್ತೆ ಕಾವ್ಯ ಅವ್ರಿಗೂನು ಡೌರಾಣಿ ಅಂತ ಈ ತರ ಎಲ್ಲ ಕೊಟ್ಟರು. ಬಟ್ ಅಲ್ಲಿ ಸ್ಪೋರ್ಟಿವ್ ಆಗಿ ಹೇಳ್ಬೇಕಂದ್ರೆ ಕಾವ್ಯ ಅವರಿಂದ ಗಿಲ್ಲಿಯವರು ಆಟ ಆಡ್ತಿದಾರೆ, ಗಿಲ್ಲಿಯವರಿಂದ ಕಾವ್ಯ ಅವರು ಆಟ ಆಡ್ತಿದ್ದಾರೆ. ಅವ್ರದಿಬ್ರದ್ದು ಕೋಆರ್ಡಿನೇಷನ್ ಚೆನ್ನಾಗೇ ಇದೆ. ಬಟ್ ಇವೆಲ್ಲ ರೀಸನ್ ಅವ್ರ ಆಟಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದನ್ನ ಅಷ್ಟೇ. ಎಸ್ ರಘುವೀರ್, ಒಂದು ಶೋ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಮನರಂಜನೆ ಇರಲೇಬೇಕು. ಗಿಲ್ಲಿ ಮತ್ತು ಕಾವ್ಯ ಮನರಂಜನೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ವೀಕ್ಷಕರಿಗೂ ಗೊತ್ತಿದೆ. ಬಟ್ ಮನೆಯವರಿಗೆ ಗೊತ್ತಿಲ್ವಾ? ಅಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಕಾಮಿಡಿ ಮಾಡ್ತಾರೆ, ಟಾಸ್ಕ್ ಕೂಡ ಆಡ್ತಾರೆ, ಯಾಕೆ ಈ ಪಟ್ಟ ಅವರಿಗೆ ಅಂತೇಳಿ?
ಅದೇ ಹೇಳ್ತಾ ಇದ್ದೀನಲ್ಲ, ಅಂದ್ರೆ ಬಿಗ್ ಬಾಸ್ ಅವ್ರು ಅಲ್ಲಿರೋ ಜನಗಳಿಗೆ ಸ್ಪರ್ಧಿಗಳಿಗೆ ಏನ್ ಅನ್ಬಿಟ್ಟಿದೆ ಅಂದ್ರೆ ಅವ್ರು ಈಸಿ ಟಾರ್ಗೆಟ್ ಆಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ಗಿಲ್ಲಿ ನಟ ಅವರು ಎಲ್ಲ ಏನ್ ಹೇಳಿದ್ರು ಫನ್ನಿ ವೇದಲ್ಲಿ ತಗೊಳ್ತಾರೆ ಅನ್ನೋ ಒಂದು ರೀಸನ್ಗೆ ಅವರು ಈಸಿ ಟಾರ್ಗೆಟ್ ಆಗ್ತಿದ್ದಾರೆ ಮನೆ ಮಂದಿಗೆಲ್ಲ. ಈಗ ನಾವು ಅದೇ ಹೇಳ್ತೀವಲ್ಲ, ಮನೆ ಎದುರಿಗೆ ಏನ್ ನಾಮಿನೇಷನ್ ಆಗ್ಬೇಕಂದ್ರೆ ಅವರು ಈಸಿಯಾಗಿ ಟಾರ್ಗೆಟ್ ಆಗ್ಬಿಡ್ತಾರೆ. ಈ ತರ ಏನಾದ್ರು ಒಂದು ಸನ್ನಿವೇಶ ಬಂದ್ರೆ, ಒಂದೊಂದು ಏನಾದ್ರು ಟಾಸ್ಕ್ ಬಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಈಸಿ ಆಗಿರ್ತಾರೆ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ರೆ ಸ್ಟ್ರಾಂಗ್ ಒಪಿನಿಯನ್ ಹೇಳಿದ್ರೆ ಅವರಿಂದ ಎಲ್ಲಿ ಟಾರ್ಗೆಟ್ ಆಗ್ಬಿಡ್ತೇವೋ, ತಾವು ಟಾರ್ಗೆಟ್ ಆಗ್ತೀವೋ ಅಂತ ತಮ್ಮ ಒಪಿನಿಯನ್ ಹೇಳಕ್ ಮುಂದ್ ಬರಲ್ಲ. ಈ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವ್ರ ಮೇಲೆ ಎಲ್ಲರೂ ಹೇಳಿದ್ಮೇಲೆ ಅವರೊಂದು ಈಸಿ ಟಾರ್ಗೆಟ್ ಅಂದ್ಮೇಲೆ ಅವ್ರು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಬಚಾವ್ ಆಗೋಬಹುದು ಅನ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದಂತೂ ಖಂಡಿತ ಹೌದು ಅನ್ಕೊಂತೀನಿ. ಆದ್ರೆ ಗಿಲ್ಲಿ ನಟ ಅವರು ಅವ್ರ ಮನರಂಜನೆ ಏನ್ ಕೊಡ್ತಾ ಬಂದಿದ್ದಾರೆ, ಅವರಿಗೆ ಅದು ಆ ಪಟ್ಟ ಏನ್ ಕೊಡ್ತಾ ಇದಾರಲ್ಲ ಅದು ತಪ್ಪು ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಹೆಚ್ಚು ಗುರುಸ್ಕೊಳ್ಳೋರು ಅವರೇ. ನಾವೀಗ ಎಪಿಸೋಡ್ ನೋಡ್ತೀವಿ, ಅವ್ರದ್ದೊಂದು ಒಪಿನಿಯನ್ ಇದ್ದೇ ಇರುತ್ತೆ, ಒಂದು ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ. ಏನು ಮನರಂಜನೆ ಮಾಡ್ಲಿ ಅಥವಾ ಏನೇ ಒಂದು ತುಂಟತನ ಮಾಡಿದ್ರು ಅವರು ಒಂದು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು. ಮೊನ್ನೆ ಧನುಷ್ ಅವರು ಅವ್ರ ಸ್ಥಾನನ ಬಿಟ್ಕೊಟ್ಬಿಟ್ರು, ಒಂಟಿಗಳಿಗೆ ನೀವು ಫೈನಲ್ ಕಂಟೆಂಡರ್ ಟಾಸ್ಕ್ ನೀವು ಆಡ್ರಿ ಅಂತ ಬಿಟ್ಕೊಟ್ರು. ಆದ್ರೆ ಆ ಒಂದು ಅವ್ರು ಬಂದು ತನ್ನ ಸ್ನೇಹಿತನ ಜಾಗದಲ್ಲಿ ನಿಂತು ಇಲ್ಲ ಧನುಷ್ ಅವರೇ ನೀವು ಮಾಡಿರೋದು ತಪ್ಪು, ನೀವು ನಿಮ್ಮ ಆಟನ ಬಿಟ್ಕೊಡ್ಬಾರ್ದಾಗಿತ್ತು, ಈಸಿಯಾಗಿ ಬಿಟ್ಕೊಟ್ರಿ ಅಂತ ಹೇಳಿ ಅವ್ರಿಗೊಂದು ಸಜೆಷನ್ ಕೊಟ್ರು. ಅದೇ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರ ಸಮಸ್ಯೆಯಲ್ಲೂ ಬಂದು ಚಂದ್ರಪ್ರಭಾ ಅವರ ಪರವಾಗಿ ನಿಂತು ಒಂದೊಳ್ಳೆ ಸ್ನೇಹಿತನ ಜಾಗದಲ್ಲಿ ನಿಂತು ಗಿಲ್ಲಿ ನಟ ಅವರು ಇವರಿಗೆ ಸಹಾಯ ಮಾಡ್ತಾರೆ. ಚಂದ್ರಪ್ರಭಾ ಅವರಿಗೆ ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗಿ ನಿಂತು ಅವ್ರ ಪರವಾಗಿ ನಿಂತು. ಅದೇ ರೀತಿ ಎಲ್ಲ ಹೇಳಕ್ ಬಂದ್ರೆ ಮತ್ತೆ ಮಲ್ಲಮ್ಮ ಅವ್ರ ಬಗ್ಗೆ ನಮ್ಗೊಂದು ಏನಂದ್ರೆ ಇನೋಸೆಂಟ್ ಅದು ಇದು ಅನ್ಕೊಂಡು ಹೇಳ್ತಾರೆ. ಹೌದು ಇನೋಸೆಂಟ್, ಬಟ್ ಅವ್ರು ಗೇಮ್ ಆಡ್ತಾ ಇದ್ದಾರೆ. ಗೇಮ್ ಆಡೋದ್ರಲ್ಲೂ ಅವ್ರಿಗೆ ಏನಂದ್ರೆ ನೇರವಾಗಿ ಗಿಲ್ಲಿ ನಟ ಅವರಿಗೆ ಮತ್ತೆ ಕಾವ್ಯ ಅವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ಮೊನ್ನೆ ಸರ್ ಕೇಳಿದಾಗ ಸುದೀಪ್ ಸರ್ ಏನು ಹೇಳಿದ್ರೆ ಅಂದ್ರೆ ಯಾರ ಮನೆಯಿಂದ ಹೊರಗಾಗ್ಬೇಕಂದ್ರೆ ಅವರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರ ಎಲಿಮಿನೇಷನ್ ಇಬ್ರು ಜೊತೆಗೆ ಒಟ್ಟಿಗೆ ಇರ್ತಾರೆ. ಹೌದು, ಅವ್ರು ಒಟ್ಟಿಗೆ ಇರ್ತಾರೆ, ಆದ್ರೂ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅದೇ ವಾಶ್ರೂಮ್ ವಿಚಾರದಲ್ಲಾಯ್ತು, ಅದ್ರಲ್ಲೂ ಅವರಿಗೆ ಟಾರ್ಗೆಟ್ ಮಾಡಿದ್ರು. ಮತ್ತೆ ಯಾರ ಮನೆನ ಹೊರಗೆ ಹಾಕ್ತಾರೆ ಅಂದ್ರೆ ಗಿಲ್ಲಿ ನಟ ಅವ್ರ ನಾಮಿನೇಷನ್ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇವರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಈ ಮನೆ ಮಂದಿಗೆ ಈಸಿ ಟಾರ್ಗೆಟ್ ಆಗ್ಬಿಟ್ಟಿರೋದಂತೂ ಖಂಡಿತ. ಆದ್ರೆ ಅವರಿಗೂ ಗೊತ್ತಿದೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಮುಂದೆ ಹೋಗ್ತಾರೆ ಅನ್ನೋ ಭಯನೂ ಮನೆ ಮಂದಿಗೂ ಇದೆ ಅನ್ಕೊಂತೀನಿ. ಎಸ್ ನೇತ್ರ, ಇನ್ನೊಂದು ಕಡೆಯಲ್ಲಿ ಈಗ ರಘು ಹೇಳ್ತಾ ಇದ್ರು ಆಲ್ರೆಡಿ ಬೇಜವಾಬ್ದಾರಿತನ ಈ ವಿಚಾರವಾಗಿ ಗಿಲ್ಲಿನ ಯಾವ ರೀತಿಯಾಗಿ ಮನೆ ಟ್ರೀಟ್ ಮಾಡಿದೆ ಅಂತ ಹೇಳಿ. ಮನೆಯಲ್ಲಿ ಒಂದಷ್ಟು ಕುತಂತ್ರಿಗಳು ಕೂಡ ಇದ್ದಾರೆ, ಕಿರೀಟ ಬಿದ್ದಿದೆ ಕುತಂತ್ರಿಗಳಿಗೂ ಕೂಡ. ಏನ್ ಹೇಳ್ತೀರಾ ಈ ಕುತಂತ್ರಿಗಳ ಬಗ್ಗೆ ಅಂತ ಹೇಳಿ? ಸರ್ ಅದನ್ನ ಕುತಂತ್ರಿ ಅಂತ ಅವ್ರು ಅನ್ಕೊಂಡಿರ್ಬೋದು, ಬಟ್ ಅದು ಕುತಂತ್ರಿತನ ಅಲ್ಲ. ಅದು ಮನೇನ ಅವ್ರು ಕೊಟ್ಟಿರೋ ಟಾಸ್ಕ್ ನ ಯಾವ ರೀತಿಯಾಗಿ ಕನ್ವೆ ಮಾಡ್ಬೇಕು ಅನ್ನೋದನ್ನ ಜನಕ್ಕೆ ಹೇಳ್ಕೊಡ್ತಿರೋದು ಅವ್ರ. ಹೌದು, ಮಂಜು ಭಾಷಿಣಿ ಅವ್ರಿಗೆ ಕುತಂತ್ರಿ ಅಂತ ಹೇಳ್ಕೊಟ್ಟಿದ್ರು, ಆದ್ರೆ ಅವ್ರು ಕುತಂತ್ರಿ ಅಲ್ಲ. ಅವ್ರ ಮನೆಯವ್ರದ್ದು ಒಂದು ಬಳಿತನ ವಿಚಾರ ಮಾಡ್ತಿದ್ರು. ತಮ್ಮದು ಅಂತ ಬಂದಾಗ ಹೌದು ಕೆಲವೊಂದ್ ಕಡೆ ಅಗ್ರೆಸಿವ್ ಆಗ್ಯಾರ, ಆಗಬೇಕರಿ. ನಮ್ಗಂತ ಬಂದಾಗ ಈಗ ನಮ್ ಕಡೆ ಬೆಳ್ ಮಾಡಿ ತೋರ್ಸಾತಾರ ಒಂದ್ ಸರ ಚಂದ, 2 ಸರ ಚಂದ, ಪ್ರತಿ ಸರ ನಮ್ಗ ತೋರ್ಸಾತಾರ ಅಂದ್ರೆ ನನಗಾದ್ರೂ ಸಿಟ್ಟು ಬರ್ತೈತಿ, ಅವ್ರಿಗೂ ಹಂಗ ಸಿಟ್ಟು ಬಂದೈತಿ. ಅಂತ ವಿಚಾರದಾಗ ಅವ್ರು ತಮ್ಮದು ಒಂದ್ ಸ್ವಲ್ಪ ವಿಚಾರ ಮಾಡ್ಯಾರ ಅನ್ನೋದ್ ಬಿಟ್ರೆ ಬೇರೆ ಎಲ್ಲೂನು ಅವ್ರು ಮಾಡಿಲ್ಲ. ಇನ್ನೊಂದು ಅಸುರ ಅಧಿಪತಿ ಅಂತ ಹೇಳಿ ಟಾಸ್ಕ್ ಬಂದು ಹೊತ್ನಾಗ ಮನೆ ಕರೆದೆಲ್ಲ ಹೇಳಿದೇನಂದ್ರ ನಾವ್ ಚೆನ್ನಾಗಿರೋನು ಇಲ್ಲ ಅವ್ರನ್ನ ಹೆಂಗ್ ಬೇಕಂಗ ನಮ್ಗೆ ಯೂಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಯಾವ್ದು ಕುತಂತ್ರಿತನೂ ನಮಗ್ ಕಂಡು ಬರ್ಲಿಲ್ಲ. ಮನೆಯವರಿಗೆ ಅಂದ್ರೆ ಪ್ರತಿ ಸರನು ಒಂಟಿಗಳಿಗೆನ ಪವರ್ ಇತ್ತು ಅಂತಂದ್ಮೇಲೆ ಒಂಟಿಗಳಿಗೆ ಪ್ರತಿಯೊಂದು ಏನೋ ಒಂದ್ ಸಿಗ್ಬೇಕಂದ್ರೆ ಒಂಟಿಗಳಿಗೆ ಹೋಗ್ತಿತ್ತು, ಜಂಟಿಗಳಿಗೆ ಏನು ಬಂದಿರ್ಲಿಲ್ಲ. ಟಾಸ್ಕ್ ಒಳಗೂ ಜಂಟಿಗಳು ವಿನ್ ಆಗಿರ್ಲಿಲ್ಲ. ಸೊ ಹಿಂಗಾದ್ಮೇಲೆ ಅವ್ರಿಗೆ ಯಾವ್ದು ಏನು ಲಕ್ಸುರಿ ಬಜೆಟ್ ಆಗಿರ್ಬೋದು ಏನು ಸಿಕ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಇದೊಂದು ವಿಚಾರ ಮಾಡಿರೋದ್ ಬಿಟ್ರೆ ಯಾವ್ದು ಅವ್ರದ್ದು ಕುತಂತ್ರಿ ಅಂತ ಬಂದಿಲ್ಲ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಕುತಂತ್ರಿ ಬುದ್ಧಿ ಒಂದ್ ಸ್ವಲ್ಪ ಯೂಸ್ ಮಾಡ್ತಿರೋದಂದ್ರೆ ಚಂದ್ರಪ್ರಭಾ ಅವ್ರಿಗೆ ಯಾವ್ದು ಒಂದು ಪಟ್ಟನೂ ಬರ್ಲಿಲ್ಲ ನಿನ್ನೆ. ಎಕ್ಸೆಪ್ಟ್ ಮಾಡಿದ್ವಿ ಅವ್ರಿಗೆ ಯಾರು ಒಂದ್ ಏನೋ ಕೊಡ್ತಾರ ಅಂತ ಹೇಳಿ, ಬಟ್ ಅವರು ಕೊಡ್ಲಿಲ್ಲ. ನನ್ಗೆಲ್ಲೋ ಒಂದು ಏನೋ ಒಂದು ಮೈಂಡ್ ಗೇಮ್ ಆಡೋದ್ರಿಂದ ಆಗಿರ್ಬೋದು, ನನ್ಗೆ ಸತೀಶ್ ಮತ್ತೆ ಚಂದ್ರಪ್ರಭಾ ಅನ್ನಿಸ್ತಾರೆ. ಅದ್ರಲ್ಲೂ ಜಂಟಿಗಳಾಗಿರೋದ್ರಿಂದ ನಂಗೆ ಚಂದ್ರಪ್ರಭಾ ಅವ್ರ ಮೇಲೆ ಬಾಳ ಇದು ಇರೋದು ಕುತಂತ್ರಿ ಬುದ್ಧಿ ಸ್ವಲ್ಪ ಅವ್ರ ಹತ್ರ ಇದೆ. ಆದ್ರೆ ಅವ್ರು ತೋರಿಸ್ಕೊಲಿಲ್ಲ, ಅಲ್ಲಿ ಮಂದಿಗೆ ಅವ್ರು ತೋರಿಸ್ಕೊಲಿಲ್ಲ ಅನ್ಕೊಂತೀನಿ. ರಘು, ನಿನ್ನೆ ಸೂಟ್ಕೇಸ್ ಓಪನ್ ಆಗ್ತಾ ಇದ್ದಾಗೆ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಕಂಡ್ವಿ. ನಾನು ಆಗಲೂ ಕೂಡ ಹೇಳಿದೆ, ಈಗ ಫೈನಲಿಸ್ಟ್ ಆಗಿ ಅಂತ ಹೇಳಿದ್ರೆ ಮುಂದಿನ ಫಿನಾಲಿಗಾಗಿ ಒಂದು 4 ಜನ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತೇಳಿ? ಯಾಕಂತ ಹೇಳಿದ್ರೆ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಫೈನಲಿ ಮಾಳು ನಿಪನಾಳ ಆ್ಯಂಡ್ ಸ್ಪಂದನ. ಹೆಂಗಿರ್ಬೋದು ಮುಂದಿನ ದಿನಗಳು?
ಮುಂದಿನ ದಿನಗಳು ಈಗ ತುಂಬಾ ಕುತೂಹಲದಿಂದ ಕಾಯ್ತಿದ್ದೇನೆ. ಯಾಕಂದ್ರೆ ಸುದೀಪ್ ಸರ್ ಮೊನ್ನೆನೇ ಹೇಳಿದ್ರು ಮಾಸ್ ಎವಿಕ್ಷನ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಬೇರೆ ಕಡೆ ಸೀಸನ್ ಅಲ್ಲೂ ನೋಡಿದ್ವಿ, ಇದೇ ಒಂದು ಫಾರ್ಮೆಟ್ ಅಲ್ಲಿ ಆಟನ ಸ್ಟಾರ್ಟ್ ಮಾಡಿಸಿದ್ರು. ಇದೇ ರೀತಿನ ಫೈನಲ್ ವೀಕ್ ಅಂತಾನೆ ಹೇಳಿದ್ರು, ಅಲ್ಲೂ ಎವಿಕ್ಷನ್ ಗಳಾಗಿದ್ವು. ಬೇರೆ ಒಂದು ಕಂಟೆಸ್ಟೆಂಟ್ ಗಳು ಬಂದಿದ್ರು, ಗುಂಪಾಗೆ ಕಂಟೆಸ್ಟೆಂಟ್ ಗಳು ಬಂದಿದ್ರು ವೈಲ್ಡ್ ಕಾರ್ಡ್ ಆಗಿ. ಈ ಎಲ್ಲ ನೋಡಕ್ ಹೋದ್ರೆ ಹೌದು, ಆಟ ಅಂತೂ ಫುಲ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈಗ ಬಿಗ್ ಬಾಸ್ ಮನೇಲಿ ಏನಿದೆ ಅಂದ್ರೆ ಯಾರು ಫೈನಲಿಸ್ಟ್ ಅಲ್ಲ, 3 ಜನ ಫೈನಲಿಸ್ಟ್ ಅಂತ ಹೇಳಿದ್ದಾರೆ. ಒಂದು ಸುರಾಧಿಪತಿಯಾಗಿ ಕಾಕ್ರೋಚ್ ಸುಧೀರ್ ಅವರು, ಆಮೇಲೆ ಅಶ್ವಿನಿ ಗೌಡ ಅವರು, ಮತ್ತೆ ನಿನ್ನೆ ಮಾಳು ಮತ್ತೆ ಸ್ಪಂದನ ಅವರು. ಇವ್ರ ಆಯ್ಕೆದಲ್ಲೂ ನಾ ಹೇಳಕ್ ಬಂದ್ರೆ ಅಸುರಾಧಿಪತಿಯಾಗಿ ಗೆದ್ದಿರೋದು ಮಾಳು ಅವರಿಂದ, ಅಸುರಾಧಿಪತಿಯಾಗಿ ಇವ್ರು ಹೋಗಿರೋದು. ಅವರ ಒಂದು ಆಟದ ಮೇಲೆ ಅವ್ರು ಹೋಗಿಲ್ಲ ಅನ್ಕೊಂತೀನಿ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದು ಕಡೆ ಫ್ರೀ ಆಗಿ ಹೋಗಿದ್ವಿ ಅನ್ಕೊಂಡ್ರು. ಅವ್ರ ಆಟನ ಆಡಿದ್ದಾರೆ, ಬಟ್ ಅವರಿಗೆ ಎಲ್ಲಿ ಒಂಟಿಗಳು ಒಂದು ಸ್ಟ್ಯಾಂಡ್ ತಗೊಂಡೆ ಅವ್ರಿಗೇನು ಅವ್ರ ಪರವಾಗಿ ಆಟನೇ ಆಡಿಲ್ಲ ಒಂಟಿಗಳೆಲ್ಲ ಸೇರಿ. ಅವರು ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ರು. ಹಾಗೆ ನೆಕ್ಸ್ಟ್ ಸ್ಪಂದನ ಮತ್ತೆ ಮಾಳುವರು, ಇವ್ರ ಆಯ್ಕೆನು ಓಕೆ ಒಪ್ಕೊಳ್ಳೋಣ. ಮಾಳುವರು ಒಂದ್ ಕಡೆಯಿಂದ ಆಟ ಚೆನ್ನಾಗಿ ಆಡ್ತಿದ್ರು, ಟಾಸ್ಕ್ ಆಡ್ತಿದ್ರು, ಆದ್ರೆ ಸ್ಪಂದನ ಅವರು ಎಲ್ಲೋ ಒಂದ್ ಕಡೆ ಹಿಂದಿದ್ರು. ಜನಗಳಿಗೂ ಅವ್ರು ನೇರವಾಗಿ ಬಿಗ್ ಬಾಸ್ ಅವರು ಒಂದು ಏನು ಹೇಳೇ ಇರ್ಲಿಲ್ಲ, ಒಂದು ಸುಳಿವು ಕೊಟ್ಟಿರ್ಲಿಲ್ಲ. ನೀವು ಈಗ ಓಟ್ ಮಾಡ್ತಿದ್ದೀರಿ, ಅವರು ನೇರವಾಗಿ ಫೈನಲಿಸ್ಟ್ಗೆ ಹೋಗ್ತೀರಂತ. ನಾವೇ ಎಲ್ಲರೂ ಓಟ್ ಮಾಡಿರೋದು ಯಾವ ವಿಷಯಕ್ಕಂದ್ರೆ ಮನೆಯಿಂದ ಹೊರಗೋಗ್ಲಿ ಇರ್ಲಿ ಅಂತ, ಅವರನ್ನ ಉಳಿಸ್ಕೊಳ್ಳಿಕ್ಕೆ. ಹೀಗೆ 3 ಫೈನಲಿಸ್ಟ್ ಏನ್ ಹೋಗಿದ್ದಾರೆ, ಒಂದಲ್ಲ ಒಂದ್ ರೀತಿಯಲ್ಲಿ ಹೋಗಿ ಅವ್ರ ಆಟನ ಗುರುಸ್ಕೊಂಡು ಹೋಗಿಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ. ಆದ್ರೆ ಕೆಲವೊಂದಿಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಇದ್ರು, ಅವರಿಗೆ ಆ ಚಾನ್ಸ್ ಸಿಗ್ಬೇಕಿತ್ತು, ಅವ್ರ ಚಾನ್ಸ್ ಸಿಕ್ಕಿಲ್ಲ. ಅದಕ್ಕೂ ಅವರೇ ಕಾರಣ ಅನ್ಕೊಂತೀನಿ. ಎಲ್ಲ ಅವ್ರ ಸ್ಟ್ಯಾಂಡ್ ತಗೊಳ್ಬೇಕಿತ್ತು, ಅವ್ರ ಸ್ಟ್ಯಾಂಡ್ ತಗೊಳ್ದೇ ಇರೋ ಕಾರಣಕ್ಕೆ ಈ ಧನುಷ್ ಅವರ ಎಲ್ಲೋ ಒಂದ್ ಕಡೆ ಫೈನಲಿಸ್ಟ್ ಆಗಿ ಹೊರಗೆ ಉಳಿದ್ರು. 3ನೇ ವಾರನೇ ಫೈನಲ್ ಅಂದ್ರೆ ಮನೆಯಿಂದ ಆಚೆ ಹೋಗೋ ಸಂದರ್ಭ ಬಂದ್ರೆ ಇಂಥವ್ರಿಗೆಲ್ಲ ಬಹಳ ಕಷ್ಟ ಅನ್ಕೊಂತೀನಿ ಈಗ. ಎಸ್ ನೇತ್ರ, ಈಗಲೇ ರಘು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ ಅಂತ. ಸುದೀಪ್ ಸರ್ ಕೂಡ ಕ್ಲಾಸ್ ತಗೊಳ್ತಾ ಇದ್ರು, ಏನಕ್ಕಂತ ಹೇಳಿದ್ರೆ ಶೋ ಟೇಕ್ ಆಫ್ ಆಗಿಲ್ಲ, ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಮುಂದಿನ ಹಂತದಲ್ಲಿ ಈ ಮುಂದಿನ ಫಿನಾಲೆಯಲ್ಲಿ ಒಂದಷ್ಟು ಜನರನ್ನ ಮನೆಯಿಂದ ಹೊರಗೆ ಹಾಕ್ಬಿಡೋಣ ಎನ್ನುವಂಥ ಪ್ಲಾನ್ಗೆ ಬಂದ್ರೆ ನೀವು ಯಾರನ್ನೆಲ್ಲ ಆಯ್ಕೆ ಮಾಡ್ತೀರಾ? ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಬೇಕು. ಹೌದು ಸರ್, ನನ್ಗೆ ಇದ್ರೊಳಗ ಒಂಥರ ಸೇಫ್ ಗೇಮ್ ಮಾಡ್ತಿರೋದಂದ್ರೆ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರು. ಮತ್ತೆ ಆಲ್ರೆಡಿ ಇವ್ರ ಅಶ್ವಿನಿ ಮತ್ತೆ ಅಭಿಷೇಕ್ ಅವ್ರು ತಮ್ಮ ಆಟ ಶುರು ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಇನ್ನೂ ಮಟ್ಟ ಅವ್ರು ತಮ್ಮ ಆಟನ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಸುಮ್ನೆ ಇವ್ರ ಅಭಿಷೇಕ್ದವ್ರದ್ ಮಾತ್ರ ಏನು ಪಾತ್ರ ಇಲ್ಲ. ನಾವು ಸ್ಟಾರ್ಟಿಂಗ್ ಒಂದಿಂದ ಹೇಳಿದ್ವಿ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸ್ತಾರ ನಮಗ ಅಂತಂದ್ ಹೇಳಿ. ಅಂದ್ರೆ ಒಳಗ್ ಬಿಗ್ ಬಾಸ್ ಮನಿ ಒಳಗ್ ಬಂದಾಗನ ನಮ್ಮ ಒಪಿನಿಯನ್ ನಾವು ಹೇಳ್ಬಿಟ್ಟಿದ್ವಿ, ಅವ್ರು ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸ್ತಾರ ಅಂತಂದ್ ಹೇಳಿ. ಆದ್ರೆ ಅವ್ರು ಆತರ ಎಲ್ಲೂ ಬಿಹೇವ್ ಮಾಡ್ತೇನೆ ಇಲ್ಲ, ಆಟನೂ ಆಡ್ತಿಲ್ಲ, ಏನಿಲ್ಲ. ಸುಮ್ನೆ ಒಂದಿಷ್ಟು ದಿನ ಅಂದ್ರು ಕಿರ್ಚಾಡೋದ್ರ ಮೂಲಕ ಆದ್ರೂ ಅವ್ರನ್ನ ತಾವು ಕಾಣಿಸ್ಕೊಂಡ್ರು. ಈ ಸರ ಅಂದ್ರೂ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ಅಶ್ವಿನಿ ಅವರು ತಮ್ಮ ಸ್ಟ್ಯಾಂಡ್ ನ ತಾವು ತಗೊಂಡ್ರು, ಆದ್ರೆ ಬರೀ ಕಿರ್ಚಾಡೋದ್ರಲ್ಲಿ ಹೋಗಿ ಜಗಳ ಬಿಡಿಸೋದ್ರಲ್ಲಿ ಅವ್ರನ್ನ ಅವ್ರು ಗುರ್ತಿಸ್ಕೊಳಕ್ ಆಗಲ್ಲ. ಸೊ ಟಾಸ್ಕ್ ಗಳ ಮೂಲಕನೂ ಅವ್ರು ಗುರ್ತಿಸ್ಕೋಬೇಕಿತ್ತ. ಈ ವಾರ ಅವ್ರು ಟಾಸ್ಕ್ ನ ಚೆನ್ನಾಗಿ ಆಡಿದ್ರೆ ಓಕೆ ಇರ್ತಾರೆ, ಇಲ್ಲ ಅಂತಂದ್ರೆ ಇದೇ ವೇ ಒಳಗ ಹೊಂಟ್ರ ಅವ್ರ ಮನೆಯಿಂದ ಹೊರಗೆ ಬರ್ಬೋದು. ಮತ್ತೆ ಧ್ರುವಂತ್ ಅವರು ತಮ್ಮ ಒಳ್ಳೆತನನ ಬಹಳ ತೋರ್ಸ್ಕೊಳತ್ತಾರ್ರಿ. ಅವ್ರು ತಮ್ಮನ್ನ ತಾವೆಲ್ಲ ಹೊರಗ್ ಬಿಟ್ಕೊಡತಿಲ್ಲ. ಅವ್ರು ಇರೋ ರೀತಿ ವೇನೆ ಬೇರೆ ಆಗಿರ್ಬಹುದು, ಆದ್ರೆ ಅಲ್ಲಿ ಬಿಗ್ ಬಾಸ್ ಮನಿ ಒಳಗ್ ಬಹಳ ಅಂದ್ರೆ ಬಹಳ ಮುಖವಾಡ ಹಾಕೊಂಡ್ ಆಟ ಆಡತಾರ ಅಂತ ಅನಿಸ್ತೈತಿ. ಸೊ ಇದನ್ನೆಲ್ಲ ಬಿಟ್ಟು ಅವ್ರ ತನ ಏನಿದೆಲ್ಲ ಆ ವೇ ಒಳಗ ಆಟ ಆಡಿದ್ರೆ ಚಂದ. ನಮಗೂ ಅದನ್ನ ಅವ್ರದ್ದು ರಿಯಾಲಿಟಿ ಏನ್, ಅವ್ರ ರಿಯಲ್ ಫೇಸ್ ಏನ್ ಅನ್ನೋದು ನೋಡೋ ಬಹಳ ಕಾತುರ ಇದೆ, ಅವ್ರು ಹೆಂಗ್ ಆಟ ಆಡ್ತಾರ ಅಂತ ಹೇಳಿ. ಬರೀ ಅಲ್ಲಿ ಫ್ಯಾಮಿಲಿ ನಿನ್ನೆ ನಿಜ ಇವ್ರು ಕಾಕ್ರೋಚ್ ಸುದಿ ಅವರು ಹೇಳ್ದಂಗೆನೆ ಅವ್ರೊಂಥರ ಅಲ್ಲಿ ಸಂಸಾರನೇ ಕ್ರಿಯೇಟ್ ಮಾಡ್ತಿದ್ದಾರೆ. ಅಕ್ಕ, ತಂಗಿ, ಅಮ್ಮ ಅಂತ ಹೇಳಿ. ನೆಕ್ಸ್ಟ್ ವಾರದಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಅವ್ರನ್ನ ಡ್ಯಾಡಿ ಅಂತ ಹೇಳಿ ಅಲ್ಲೇ ತಮ್ದೊಂದು ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರ. ಈ ತರ ಅವ್ರು ಎಲ್ಲೋ ತಮ್ಮನ್ನ ತಾವು ಮುಚ್ಚ ಹಾಕೋತಿದಾರ ಅನ್ನಿಸ್ತಿದೆ. ಸೊ ನಂಗ ಸತೀಶ್ ಮತ್ತೆ ಚಂದ್ರಪ್ರಭಾ, ಅಭಿಷೇಕ್, ಅಶ್ವಿನಿ ಒಂಟಿಗಳ ಒಳಗ ನಂಗ ಇವ್ರ ಧ್ರುವಂತ್ ಅವ್ರೆ ಅನ್ನಿಸ್ತಾರೆ. ಇವ್ರು ಅಲ್ಲಿ ಆ ಮನೆಯಿಂದ ಹೊರಗಡೆ ಬಂದ್ರೆ ಇನ್ನು ಚೆನ್ನಾಗಿ ಅವ್ರು ಉಳ್ದವ್ರಿಗೂ ಸ್ವಲ್ಪ ಸ್ಪೋರ್ಟಿವ್ ಆಗಿ ಆಟ ಆಡಕ್ ಹೆಲ್ಪ್ ಆಕೈತಿ ಅಂತ. ಎಸ್ ರಘು, ಒಬ್ಬ ಸ್ಪರ್ಧಿ ಮನೆಯೊಳಗೆ ಹೋಗೋದು ತನ್ನತನವನ್ನ ತಾನು ತೋರಿಸ್ಕೊಳ್ಬೇಕು ಅಂತ ಹೇಳಿ. ಬಟ್ ಈಗಿನ ಸ್ಪರ್ಧಿಗಳು ತೋರಿಸ್ಕೊಳ್ತಾ ಇದ್ರ, ಎಲ್ಲ ನಾವು ಮಾತನಾಡಿದ್ರೆ, ಎಲ್ಲಿ ನಾವು ಓಪನ್ ಅಪ್ ಆಗಿದ್ರೆ ಟಾರ್ಗೆಟ್ ಆಗ್ತೀವಿ ಅಂತ ಹೇಳಿ ಮೈಂಡ್ ಗೇಮ್ ಆಡ್ತಾ ಇದಾರೆ ಹೇಗೆ?
ಹೌದು, ಖಂಡಿತ ನಾವು ನೋಡ್ತಿದ್ವಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಅದನ್ನ ಬಾಳ್ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಇವ್ರು ಹೇಳ್ದಂಗೆ, ಮತ್ತೆ ಜಾನ್ವಿ ಅವರಿಗೆ ಜನಗಳು ಒಂಟಿಯಾಗಿ ಮನೆಗೆ ಕಳಿಸಿದ್ರೆ ಅವ್ರ ಆಟನೇ ಅವ್ರು ಆಡ್ತಾ ಇಲ್ಲ. ನಾವೇನಂತ ತಿಳ್ಕೊಂಡಿದ್ವಿ, ಜಾನ್ವಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನನಗಂತೂ ಇಲ್ಲಿವರೆಗೂ ಅವ್ರ ಆಟದಲ್ಲಿ ತೋರಿಸೇ ಇಲ್ಲ. ಯಾಕಂದ್ರೆ ಅವರು ಅಶ್ವಿನಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸೈ ಅಂತ ಹೇಳಿ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರನ್ನ ಅವ್ರು ಗುರ್ಸ್ಕೊಳ್ಬೇಕಿತ್ತು. ಒಂಟಿಗಳಂತ ಜನರೇ ಅವರನ್ನ ನಿರ್ಧಾರ ಮಾಡಿ ಕಳಿಸಿದ್ದೆ ಅಂದ್ಮೇಲೆ ಅವ್ರ ತನನ ಅವರು ತೋರಿಸ್ಕೊಳ್ಬೇಕಿತ್ತು. ಎಲ್ಲೋ ಒಂದೇ ಒಂದು ಎಪಿಸೋಡ್ ಅಲ್ಲೂ ಅವ್ರದೇ ಆದ ಒಂದು ನಿರ್ಧಾರನ ಅವ್ರು ಸರಿಯಾಗಿ ತಗೊಂಡಿಲ್ಲ ಜಾನ್ವಿ ಅವರು. ಅಶ್ವಿನಿ ಅವರು ಇವ್ರು ಹೇಳೋಂಗೆ ಅಶ್ವಿನಿ ಅವರು ಅವ್ರ ಆಟನ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಅವ್ರ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದು ಅದ್ ನನ್ಗೆ ಎಲ್ಲೊಂದ್ ಕಡೆ ಅನ್ಸಲ್ಲ. ಯಾಕಂದ್ರೆ ಅಂತವ್ರು ಇರ್ತಾರೆ, ಒಳ್ಳೇದಾಗ್ಲಿ ನೆಗೆಟಿವ್ ಆಗಾಡ್ಲಿ ಪಾಸಿಟಿವ್ ಆಗಾಡ್ಲಿ ಅವ್ರು ಆಡ್ತಾ ಇದ್ದಾರೆ, ಗುರ್ಸ್ಕೊಳ್ತಾ ಇದ್ದಾರೆ, ಅವ್ರದ್ದೊಂದು ಸ್ಟ್ರಾಂಗ್ ಒಪಿನಿಯನ್ ಕೊಡ್ತಾ ಇದ್ದಾರೆ ಜನರಿಗೆ. ಅದಿಷ್ಟ ಆಗತ್ತೆ ಜನರಿಗೆ. ಒಳ್ಳೇದೇ ಮಾಡ್ಬೇಕು ಅಂತ ಏನಿಲ್ಲ. ಅದೇ ವ್ಯಕ್ತಿತ್ವಗಳ ಆಟ ಇರುತ್ತಲ್ಲ ಬಿಗ್ ಬಾಸ್. ನಾವು ಏನಿರ್ತೀವಿ ಅದನ್ನ ತೋರಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಹಿಂದಿನ ಸೀಸನ್ಗಳಲ್ಲೂ ನೋಡಿದೀವಿ, ಎಲ್ಲರೂ ಒಳ್ಳೆಯವರಾಗಿ ಇದ್ದಿರೋದು ಇದಾರ ಇಲ್ಲ, ಕೆಟ್ಟವರಾಗಿ ಇದ್ದವರು ಇದಾರ ಇಲ್ಲ, ಎಲ್ಲರೊಳಗೂ ಎಲ್ಲತನೂ ಇರುತ್ತೆ. ಅದು ಅವ್ರು ಯಾವ ರೀತಿ ಆಡ್ತಾರೆ, ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ. ಕೆಲವೊಂದ್ ಕಡೆ ಅಶ್ವಿನಿ ಗೌಡ ಅವರು ಕೆಲವೊಂದಿಷ್ಟು ಸ್ಟ್ಯಾಂಡ್ ತಗೊಂಡಿರೋದು ಜನಗಳಿಗೂ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಯಾಕಂದ್ರೆ ನನಗೂ ಒಂದ್ ಕಡೆಯಿಂದನೂ ಅವ್ರ ಆಟ ಸರಿ ಆಡ್ತಿರೋ ರೀತಿ ಸರಿ ಇಲ್ದ ಅಂದ್ರು ಅವ್ರು ತಗೊಳ್ಳುವ ಸ್ಟ್ಯಾಂಡ್ ನನಗೂ ಇಷ್ಟ ಆಗಿತ್ತು. ರಕ್ಷಿತಾ ಅವ್ರ ವಿಚಾರದಲ್ಲಾಗಿ ಅವ್ರ ಪರವಾಗಿ ನಿಂತಿರೋದು, ಕೆಲವೊಂದು ವಿಷಯದಲ್ಲೂ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಅವರು ಮುಂದೆ ಹೋಗ್ಬೋದು ಅನ್ಕೊಂತೀನಿ. ಅವರು ಚೆನ್ನಾಗಿ ಆಡ್ತಾರೋ ಬಿಡ್ತಾರೋ ಅದು ಮುಂದಿನ ಪ್ರಶ್ನೆ. ಆದ್ರೆ ಈ ಒಂದು ಹಂತದಲ್ಲಿ ಅವ್ರು ಗುರುಸ್ಕೊಳ್ತಿದ್ದಾರೆ. ಇಲ್ಲಿ ಬೇಕಾಗಿರೋದೇನು, ತಮ್ಮ ಒಪಿನಿಯನ್ ನ ಜನರಿಗೆ ತಲುಪಿಸೋದು. ಅವರು ಆ ಒಂದು ವಿಚಾರದಲ್ಲಿ ಅವರು ಸರಿ ಇದ್ದಾರೆ ಅನ್ಕೊಂತೀನಿ. ಎಸ್ ನೇತ್ರ, ಈಗ ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ ಒಂದಷ್ಟು ಒಪಿನಿಯನ್ಗಳು, ಸಾಕಷ್ಟು ಸ್ಪರ್ಧಿಗಳನ್ನು ನೋಡಿದ್ರೆ ಎಲ್ಲರೂ ಕೂಡ ಉಳ್ಕೊಂಡು ಬಂದಿದ್ದಾರೆ. ನಿಮಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ಕಾಣೋದು ಯಾರು ಮನೆಯಲ್ಲಿ? ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ. ಓಕೆ, ಎಲ್ಲಾನು ಪಾಸಿಟಿವ್ ಆಗಿ ತಗೋತಾರ. ತಮಗೆ ಕೊಟ್ಟಿರೋ ಟಾಸ್ಕ್ ನ ತಾವು ನಿಭಾಯಿಸ್ತಾರ ಅಂತ ಹೇಳ್ಬೋದು. ಬಟ್ ಇಲ್ಲಿ ತನಕ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ನ ಅಷ್ಟೇ ಟಾಸ್ಕ್ ಸಿಕ್ಕಿದ್ ಒಂದ್ ಟಾಸ್ಕ್ ಮಾತ್ರ ಕಾವ್ಯ ಅವ್ರಿಗೆ. ಸೊ ಹಂಗಾಗಿ ಇನ್ ಮುಂದೆ ಕೊಡೋ ಟಾಸ್ಕ್ ನ ಅವ್ರು ಚಲೋತ್ನಂಗ್ ಯೂಸ್ ಮಾಡ್ಕೊಂತಾರ, ತಮ್ಮನ್ನ ತಾವು ಗುರುತಿಸ್ಕೊಂತಾರ. ಅದನ್ನ ಬೇರೆ ವೇ ಒಳಗ ಕನ್ವೆ ಮಾಡಿ ಪಾಸಿಟಿವ್ ತರ ಅದನ್ನ ಜನರಿಗೆ ತೋರಿಸ್ತಾರ. ಅವರಿಂದ ಏನೋ ಒಂದು ಎಕ್ಸೆಪ್ಟೇಷನ್ಸ್ ಜನರಿಗೆ ಭಾಳ ಐತಿ. ಸೊ ಅವರಲ್ಲಿ ಮತ್ತೆ ನಂಗೆ ಅಶ್ವಿನಿ ಗೌಡ ಅವರಿಂದ ಒಂದು. ರಕ್ಷಿತಾ ಬಳಿ ಮುಗ್ಧತೆ ನೋಡಿದ್ರೆ ಹೇಗೆ? ರಕ್ಷಿತಾ ಅವ್ರ ಬಳಿ ಹೌದು, ನಿಜ ಅವ್ರು ಮುಗ್ಧರೆ. ಅಂದ್ರೆ ಅವ್ರ ಮಾತ್ರ ಸ್ವಲ್ಪ ಅವರಿಗೆ ಕನ್ನಡ ಅಷ್ಟು ಉಚ್ಚಾರಣೆ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಅನ್ನೋದ್ ಬಿಟ್ರೆ ಅವ್ರು ಮುಗ್ಧರೆ. ಅವ್ರು ಕರೆಕ್ಟ್ ಸ್ಟ್ಯಾಂಡ್ ನ ಎಲ್ಲಿ ತಗೋಬೇಕು ಅಲ್ಲಿ ತಗೋತಾರ. ಯಾರಿಗೆ ಏನ್ ಹೇಳ್ಬೇಕು ಅದನ್ನ ಪಟ್ ಅಂತ ಮಕ್ಕದ ಮೇಲೆ ಹೊಡೆದಂಗ್ ಹೇಳ್ ಬರ್ತಾರ. ಸೊ ಅವ್ರು ಒಂದ್ ನೋಡ್ಕೊಂತ ಹೋದ್ರೆ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಲ್ಲ, ರಕ್ಷಿತಾಗೆ ಕನ್ನಡ ಬರಲ್ಲ, ನಮ್ಮ ಕನ್ನಡ ಕಲ್ತು ಮಾತಾಡ್ತೀನಿ, ಮಾತಾಡೋ ಕನ್ನಡ ಅರ್ಥ ಆಗತ್ತ ಅಂತ. ಅರ್ಥ ಆಗೈತ್ರಿ. ಅವರೆಲ್ಲ ನಮ್ ಸೈಡ್ದವ್ರ ಅಂದ್ಮೇಲೆ ಅವ್ರ ಮಾತು ಎಷ್ಟ ಸ್ಪೀಡ್ ಆಗಿ, ನಾವು ಎಲ್ರು ಸ್ಪೀಡ್ ಆಗಿ ಮಾತಾಡೋದ. ಇವಾಗ ನೋಡ್ರಿ, ನಾ ಇದ್ರೊಳಗೆ ಇಲ್ಲಿ ಕುಂತ್ ಮಾತಾಡತ್ತೇನಂದ್ರು ನಮ್ಮ ಭಾಷೆ ಎಷ್ಟೋ ಜನಕ್ಕೆ ಅರ್ಥ ಆಗಂಗಿಲ್ಲ. ಸೊ ಆದ್ರೆ ಏನ್ ಮಾಡ್ಬೇಕು, ನಮ್ದದ ಇಡೀ ಕರ್ನಾಟಕಕ್ಕೆ ಅರ್ಥ ಆಗ್ಬೇಕಲ್ಲ ನೇತ್ರ? ಅರ್ಥ ಆಗ್ಬೇಕ, ಅರ್ಥ ಆಕೇತ್ರಿ ಸರ್. ಆದ್ರ ಆಲ್ಮೋಸ್ಟ್ ಎಲ್ರು ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರ ಅಂತ ನೋಡ್ತಿರ್ತಾರ ಅಂದ್ಮೇಲೆ ಅರ್ಥ ಆಕೈತಿ. ಆದ್ರೆ ಬೆಂಗಳೂರು ಜನ ಅಂತ ಬಂದಾಗ ಸ್ವಲ್ಪ ಕಷ್ಟ ಅವ್ರಿಗೆ ಅರ್ಥ ಮಾಡ್ಸೋದು. ಬಟ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾರ ಅಂತ ಅನ್ಕೊಂಡು. ಎಲ್ಲೋ ಒಂದ್ ಕಡೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಭಾಷೆ ಎಲ್ಲೂ ಪ್ರಾಬ್ಲಮ್ ಆಗಲ್ಲ ಅನ್ಕೊಳ್ತಾನೆ. ಯಾಕಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಫಸ್ಟ್ ಸೀಸನ್ ಎಲ್ಲ ಇಂದ ಹೇಳಕ್ ಬಂದ್ರೆ ಕೆಲವೊಬ್ಬರಿಗೆ ಕನ್ನಡನೇ ಬರ್ತಾ ಇರ್ಲಿಲ್ಲ. ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಫೈನಲ್ ತನಕ ಬಂದ್ರು. ಈಗ ಪೂಜಾ ಗಾಂಧಿ ಅವರು ಏನ್ ಬಂದ್ರು, ಅವ್ರಿಗೆ ಆ ಟೈಮಲ್ಲಿ ಕನ್ನಡ ಬರ್ತಾ ಇರ್ಲಿಲ್ಲ ಸರಿಯಾಗಿ, ನಾವು ನೋಡಿದ್ವಿ. ಈಗ ಕನ್ನಡ ಬರೀತಾರೆ, ಈಗ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಆ ಟೈಮಲ್ಲಿ ಅವ್ರು ಬಿಗ್ ಬಾಸ್ ಬರಕ್ ಬಂದಾಗ. ಎಸ್ ರಘು, ಎಸ್ ಓಕೆ. ನೇತ್ರ ಮತ್ತು ರಘು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ 2ನೇ ವಾರ ಕಂಪ್ಲೀಟ್ ಆಗಿದೆ. ಕಿಚ್ಚ ಸುದೀಪ್ ಅವರು ಕ್ಲಾಸ್ ಕೊಟ್ಟು ಹೋಗಿದ್ದಾರೆ ಸ್ಪರ್ಧಿಗಳಿಗೆ. ಕಾದ್ ನೋಡಬೇಕು ಈ ವೀಕಲ್ಲಿ ಯಾವ ರೀತಿಯಾಗಿ ಶೋ ಟೇಕ್ ಆಫ್ ಆಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.